ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು 1 ಗಂಟೆಯ ಪ್ರಮುಖ ಸುದ್ದಿ, ಅದರಲ್ಲೂ ಕೂಡ ರಾಜ್ಯಸಭೆ ಚುನಾವಣೆ ವಿಷಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಲೋಕಸಭೆಗೂ ಮುನ್ನ ರಾಜ್ಯಸಭೆ ಚುನಾವಣೆಯ ಅಗ್ನಿ ಪರೀಕ್ಷೆ. ವಿಧಾನಸಭೆಯಿಂದ ರಾಜ್ಯಸಭೆಯ 4 ಸ್ಥಾನಗಳಿಗೆ ನಡೀತಾ ಇರುವಂತಹ ಚುನಾವಣೆ 5 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಈಗ ಕಾಂಗ್ರೆಸ್ ನಾಯಕರಿಗೆ ಅಡ್ಡ ಮತದಾನದ ಭೀತಿ ಶುರುವಾಗಿದೆ. 5ನೇ ಅಭ್ಯರ್ಥಿ ಕಣದಲ್ಲಿರುವ ಹಿನ್ನೆಲೆಯಲ್ಲಿ ಚುನಾವಣೆ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಈ ನಡುವೆ ಕಾಂಗ್ರೆಸ್ ನಾಯಕರಿಗೆ ಅಡ್ಡ ಮತದಾನದ ಭೀತಿ ಶುರುವಾಗಿದೆ. ರೆಬಲ್ ಹಾಗೂ ಪಕ್ಷೇತರ ಶಾಸಕರನ್ನ ಸೆಳಿಬಹುದು ದೋಸ್ತಿ ಅನ್ನುವಂತಹ ಆತಂಕ. ಕಾಂಗ್ರೆಸ್ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಮಾಡೋದಕ್ಕೆ ಪ್ಲಾನ್ ಆಗಿದೆಯಾ? ಫೆಬ್ರವರಿ 26ಕ್ಕೆ ರೆಸಾರ್ಟ್ಗೆ ತೆರಳಿದ್ದಾರೆ ಕೈ ಶಾಸಕರು. ರೆಸಾರ್ಟ್ನಲ್ಲೇ ವಾಸ್ತವ್ಯ ಹೂಡಲಿರುವ ಕಾಂಗ್ರೆಸ್ ನಾಯಕರು. ಫೆಬ್ರವರಿ 27ಕ್ಕೆ ರಾಜ್ಯಸಭೆ ಚುನಾವಣೆ ಇದೆ. ಫೆಬ್ರವರಿ 27ಕ್ಕೆ ಅಂದ್ರೆ ಅದೇ ದಿನ ರೆಸಾರ್ಟ್ನಿಂದ ನೇರವಾಗಿ ವಿಧಾನಸೌಧಕ್ಕೆ ಶಾಸಕರು ಆಗಮಿಸಲಿದ್ದಾರೆ. ಮತದಾನದಲ್ಲಿ ಭಾಗಿಯಾಗಲಿರುವ ಕಾಂಗ್ರೆಸ್ ಶಾಸಕರು ಮೈತ್ರಿ ನಾಯಕರ ಆಮಿಷಕ್ಕೆ ಒಳಗಾಗದಂತೆ ತಡೆಯೋದಿಕ್ಕೆ ಕಸರತ್ತು ನಡೆಸಲಾಗ್ತಾ ಇದೆ. ಪಕ್ಷೇತರ ಶಾಸಕರನ್ನ ಸೆಳೆಯಲು ಮೈತ್ರಿ ನಾಯಕರು ಸರ್ಕಸ್ ಮಾಡ್ತಾ ಇದ್ದಾರೆ. ನಿನ್ನೆಯಷ್ಟೇ ದೋಸ್ತಿ ವಿರುದ್ಧ ಆರೋಪ ಮಾಡಿದ್ದ ಕಾಂಗ್ರೆಸ್ ಈಗ ಕಾಂಗ್ರೆಸ್ ಶಾಸಕರನ್ನ ಸೆಳಿತಾ ಇದ್ದಾರೆ ಅಂತ ಶಾಸಕ ಗಣಿಗ ರವಿ ಆರೋಪವನ್ನ ಮಾಡಿದ್ರು. ಇದರ ಬೆನ್ನಲ್ಲೇ ಈಗ ಕಾಂಗ್ರೆಸ್ ಕೂಡ ಅಲರ್ಟ್ ಆಗಿದೆ. ಕಾಂಗ್ರೆಸ್ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡುವಂತಹ ಪ್ಲಾನ್ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ ಬೈದನಮನೆ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಆನಂದ, ರಾಜ್ಯಸಭೆಯ 4 ಸ್ಥಾನಗಳಿಗೆ 5 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಸೊ 5ನೇ ಅಭ್ಯರ್ಥಿ ಕಣದಲ್ಲಿರೋದ್ರಿಂದಲೇ ರಾಜ್ಯಸಭೆ ಚುನಾವಣೆ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಈಗ ದೋಸ್ತಿಯ ತಂತ್ರವನ್ನ ತಲೆ ಕೆಳಗೆ ಮಾಡೋದಿಕ್ಕೆ ಕಾಂಗ್ರೆಸ್ ಯಾವ ರೀತಿ ಪ್ಲಾನ್ ಮಾಡ್ಕೊಳ್ತಾ ಇದೆ? ನಿಜಕ್ಕೂ ರೆಸಾರ್ಟ್ಗೆ ಶಿಫ್ಟ್ ಮಾಡುವಂತಹ ಎಲ್ಲ ತಯಾರಿಗಳು ಆಗ್ತಾ ಇದೆಯಾ? ರಾಜ್ಯಸಭೆಯ ಚುನಾವಣೆ 27 ನಡೀತಾ ಇದೆ. ಈಗಾಗಲೇ 5 ಅಭ್ಯರ್ಥಿಗಳು ಕಣದಲ್ಲಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಇಡೀ ಚುನಾವಣೆ ಕುತೂಹಲ ಕಾರಣವಾಗಿದೆ. ಬಹಳ ಮುಖ್ಯವಾಗಿ ಈ ಬಾರಿ 3 ಸ್ಥಾನಗಳು ಕಾಂಗ್ರೆಸ್ಗೆ ಬರಬೇಕು, 1 ಬಿಜೆಪಿಗೆ ಬರುತ್ತೆ ಅಂತಕ್ಕಂಥ ಲೆಕ್ಕಾಚಾರ ಇತ್ತು. ಆದರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಕಣಕ್ಕಿಳಿದಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ರಾಜ್ಯಸಭಾ ಚುನಾವಣಾ ರಣಕಣ ರಂಗೇರ್ತಾ ಇದೆ. ಯಾಕೆಂತಂದ್ರೆ ಈಗಾಗಲೇ ಅಡ್ಡ ಮತದಾನಕ್ಕೆ ಬೇಕಾಗಿರ್ತಕ್ಕಂಥ ಪ್ಲಾನ್ ಆಫ್ ಆಕ್ಷನ್ಗಳನ್ನ ಮೈತ್ರಿ ಪಕ್ಷ ಮಾಡ್ತಾ ಇದೆ ಅಂತಕ್ಕಂಥ ಆರೋಪವನ್ನು ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಈಗಾಗಲೇ ಪೊಲೀಸರಿಗೆ ದೂರು ಕೊಟ್ಟಿರ್ತಕ್ಕಂಥ ಕೆಲ ಕಾಂಗ್ರೆಸ್ ಶಾಸಕರುಗಳು ತಮಗೆ ಆಮಿಷ ಒಡ್ಡುವ ಪ್ರಯತ್ನ ಮೈತ್ರಿ ಪಕ್ಷದಿಂದ ಆಗ್ತಾ ಇದೆ ಅಂತಕ್ಕಂಥ ಆರೋಪವನ್ನು ಮಾಡಿದ್ದಾರೆ. ಅದರ ಬೆನ್ನಲ್ಲೇ ಇವತ್ತು ರಾಜ್ಯಸಭಾ ಚುನಾವಣಾ ರಣಕಣದಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಎಲ್ಲ ಅಭ್ಯರ್ಥಿಗಳು ಈಗಾಗಲೇ ಶಾಸಕರನ್ನ ಭೇಟಿ ಮಾಡ್ತಾ ಇದ್ದಾರೆ. ಭೇಟಿ ಮಾಡಿ ಮತಯಾಚನೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಅಜಯ್ ಮಾಕನ್ ಅವರು ದೆಹಲಿಯಿಂದ ಆಗಮಿಸಿ ವಿಧಾನಸಭೆಯ ಮೊಗಸಾಲೆಯಲ್ಲಿ ಶಾಸಕರನ್ನ ಭೇಟಿ ಮಾಡಿ ಮತಯಾಚನೆ ಮಾಡಿರ್ತಕ್ಕಂಥ ವಿಶೇಷ. ಸಚಿವರುಗಳು ಶಾಸಕರನ್ನು ನೇರವಾಗಿ ಭೇಟಿ ಮಾಡಿ ಅವರಿಗೆ ತಮ್ಮ ಪರಿಚಯ ಮಾಡಿಕೊಂಡು ಅವರಿಂದ ಮತವನ್ನು ಯಾಚನೆ ಮಾಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಈಗಿರ್ತಕ್ಕಂಥ ಸಂಖ್ಯಾಬಲದಲ್ಲಿ ಯಾವುದೇ ಕಾರಣಕ್ಕೂ ವ್ಯತ್ಯಾಸ ಆಗಬಾರದು, 3 ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಬೇಕಾಗಿರ್ತಕ್ಕಂಥ ಪ್ಲಾನ್ ಆಫ್ ಆಕ್ಷನ್ಗಳನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ 25ರಂದು ಸಂಜೆ ಹೊತ್ತಿಗೆ ಎಲ್ಲ ಕಾಂಗ್ರೆಸ್ನ ಶಾಸಕರು ಮತ್ತು ಸಚಿವರನ್ನ ರೆಸಾರ್ಟ್ಗೆ ಕರೆದುಕೊಂಡು ಹೋಗಬೇಕು ಅನ್ನುವ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. 26ರಂದು ಕಾಂಗ್ರೆಸ್ ಶಾಸಕ ಪಕ್ಷ ಸಭೆ ನಡೆಯುವುದರ ಮೂಲಕ ಯಾವ್ಯಾವ ಶಾಸಕರು ಯಾರ್ಯಾರಿಗೆ ಮತವನ್ನು ಹಾಕಬೇಕು ಅಂತಕ್ಕಂಥದ್ದು ನಿಗದಿ ಮಾಡ್ತಕ್ಕಂಥದ್ದು ಮತ್ತು ನೇರವಾಗಿ 27ರಂದು ಬೆಳಿಗ್ಗೆ ಫಸ್ಟ್ ಹಾಫ್ ಅಲ್ಲಿ ನೇರವಾಗಿ ರೆಸಾರ್ಟ್ನಿಂದ ವಿಧಾನಸೌಧಕ್ಕೆ ಎಲ್ಲಾ ಶಾಸಕರನ್ನು ಕರೆದುಕೊಂಡು ಬರಬೇಕು ಅಂತಕ್ಕಂಥ ತೀರ್ಮಾನವನ್ನು ಕೈ ನಾಯಕರು ತೆಗೆದುಕೊಂಡಿದ್ದಾರೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ಲಾನ್ ಕೂಡ ಈಗಾಗಲೇ ಸಿದ್ಧಗೊಂಡಿದ್ದು 25ರಂದು ಸಾಯಂಕಾಲದ ಹೊತ್ತಿಗೆ ಎಲ್ಲಾ ಕಾಂಗ್ರೆಸ್ ಶಾಸಕರು ರೆಸಾರ್ಟ್ಗೆ ತೆರಳತಕ್ಕಂಥದ್ದು ಖಚಿತ ಆಗಿದೆ. ನಗರದ ಹೊರವಲ್ಲಿರತಕ್ಕಂಥ ರೆಸಾರ್ಟ್ನಲ್ಲಿ ಎಲ್ಲಾ ಕಾಂಗ್ರೆಸ್ ಶಾಸಕರನ್ನ ಕರೆದುಕೊಂಡು ಇಡಬೇಕು ಅನ್ನುವ ನಿರ್ಧಾರವನ್ನು ಈಗಾಗಲೇ ಮಾಡಲಾಗಿದೆ. ಯಾಕೆಂತಂದ್ರೆ ಮೈತ್ರಿ ಪಕ್ಷದಿಂದ ಸಹಜವಾಗಿ ಕಾಂಗ್ರೆಸ್ನ ಶಾಸಕರುಗಳಿಗೆ ಅಡ್ಡ ಮತದಾನ ಮಾಡುವ ಹಾಗೆ ಅವರಿಗೆ ಆಮಿಷನ ಒಡ್ಲಾಗುತ್ತೆ, ಅವರನ್ನು ಡಿಸ್ಟರ್ಬ್ ಮಾಡುವಂಥ ಪ್ರಯತ್ನಗಳನ್ನ ಮಾಡ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಸಂಖ್ಯಾಬಲವನ್ನು ಉಳಿಸಿಕೊಳ್ತಕ್ಕಂಥದ್ದು ಮತ್ತು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲಲಿಕ್ಕೆ ತೊಂದರೆ ಆಗಬಾರದು ಅನ್ನುವಂಥ ಕಾರಣಕ್ಕಾಗಿ ಒಂದು ಸ್ಪಷ್ಟವಾದ ನಿರ್ಧಾರವನ್ನು ಕಾಂಗ್ರೆಸ್ ನಾಯಕರು ತೆಗೆದುಕೊಂಡಿದ್ದಾರೆ. 25ರಂದು ಎಲ್ಲ ಕಾಂಗ್ರೆಸ್ ಶಾಸಕರನ್ನು ರೆಸಾರ್ಟ್ಗೆ ಕರೆದುಕೊಂಡು ಹೋಗಿ 26ರಂದು ಕಾಂಗ್ರೆಸ್ನ ಶಾಸಕ ಪಕ್ಷ ಸಭೆ ನಡೆಸುವುದರ ಮೂಲಕ 27ಕ್ಕೆ ನೇರವಾಗಿ ವಿಧಾನಸೌಧಕ್ಕೆ ಬಂದು ಮತವನ್ನು ಹಾಕಬೇಕು ಅನ್ನುವ ನಿರ್ಧಾರಕ್ಕೆ ಈಗಾಗಲೇ ಕಾಂಗ್ರೆಸ್ ನಾಯಕರು ಬಂದಿದ್ದಾರೆ. ಇನ್ನೊಂದು ಬಹಳ ಪ್ರಮುಖವಾಗಿ ಕುಪೇಂದ್ರ ರೆಡ್ಡಿ ಅವರು ಕಣದಲ್ಲಿ ಇರುವಂತಹ ಕಾರಣಕ್ಕಾಗಿ ಜೆಡಿಎಸ್
ಜೆಡಿಎಸ್ನ ನಾಯಕರು ಕೂಡ ಕಾಂಗ್ರೆಸ್ನ ಒಳಗಡೆ ಇರತಕ್ಕಂಥ ಅತೃಪ್ತ ಶಾಸಕರನ್ನ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು, ಸರ್ಕಾರಕ್ಕೆ ಬೆಂಬಲ ಕೊಟ್ಟಿರ್ತಕ್ಕಂಥ ಪಕ್ಷೇತರ ಶಾಸಕರಾಗಿರುವಂಥ ಲತಾ ಮಲ್ಲಿಕಾರ್ಜುನ್, ಪುಟ್ಟಸ್ವಾಮಿ ಗೌಡ ಸೇರಿದಾಗೆ ಪ್ರಮುಖರನ್ನ ಭೇಟಿ ಮಾಡುವಂಥ ಪ್ರಯತ್ನವನ್ನು ಕೂಡ ಮೈತ್ರಿ ಪಕ್ಷದ ನಾಯಕರು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ನ ಬೆಂಬಲಿತ ಶಾಸಕರಾಗಿರ್ತಕ್ಕಂಥ ದರ್ಶನ್ ಪುಟ್ಟಣ್ಣವರ ಜೊತೆನೂ ಕೂಡ ಮಾತಾಡುವ ಪ್ರಯತ್ನವನ್ನು ಕೂಡ ಜೆಡಿಎಸ್ ನಾಯಕರು ಮಾಡಿದ್ದಾರೆ. ಅಂದ್ರೆ ಮತವನ್ನ ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಈಗಾಗಲೇ ನಡೆಸ್ತಾ ಇರುವಂತ ಮೈತ್ರಿ ಪಕ್ಷದ ನಾಯಕರುಗಳು ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ತಂತ್ರಗಾರಿಕೆಯನ್ನು ಕೂಡ ಮುಂದುವರಿಸಿದ್ದಾರೆ. ಇದರ ಬೆನ್ನಲ್ಲಿ ಯಾವುದೇ ಕಾಂಗ್ರೆಸ್ ಮತಗಳಿಗೆ ಧಕ್ಕೆ ಆಗಬಾರದು ಅಂತ ಕಾರಣಕ್ಕಾಗಿ 136+2 138 ಶಾಸಕರ ಬೆಲವೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಇರಬೇಕು ಅನ್ನುವಂಥ ಕಾರಣಕ್ಕಾಗಿ ಎಲ್ಲ ಶಾಸಕರನ್ನು ಕೂಡ ರೆಸಾರ್ಟ್ ಕರೆದುಕೊಂಡು ಹೋಗಬೇಕು ಅನ್ನೋ ನಿರ್ಧಾರಕ್ಕೆ ಕಾಂಗ್ರೆಸ್ ನಾಯಕರು ಬಂದಿದ್ದಾರೆ. 25 ಸಂಜೆ ಹೊತ್ತಿಗೆ ಎಲ್ಲ ಶಾಸಕರನ್ನು ಕೂಡ ರೆಸಾರ್ಟ್ಗೆ ಕರೆದುಕೊಂಡು ಹೋಗುವ ನಿರ್ಧಾರ ಕೂಡ ಈಗಾಗಲೇ ಆಗಿದೆ. ಒಟ್ಟಲ್ಲಿ ರಾಜ್ಯಸಭಾ ಚುನಾವಣಾ ರಣಕಣ ರಂಗೇರ್ತಾ ಇದ್ದು ಕಾಂಗ್ರೆಸ್ ಸತಾಯಗತಾಯ 3 ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಬೇಕಾಗಿರ್ತಕ್ಕಂಥ ಪ್ಲಾನ್ ಆಫ್ ಆಕ್ಷನ್ ಮಾಡ್ತಾ ಇದೆ. ಮೈತ್ರಿ ಪಕ್ಷ ಹೆಚ್ಚುವರಿ ಮತಗಳ ಆಧಾರದ ಮೇಲೆ ಕಾಂಗ್ರೆಸ್ನ ಅಡ್ಡ ಮತಗಳನ್ನು ಪಡೆದುಕೊಳ್ಳೋದ್ರ ಮೂಲಕ 2ನೇ ಅಭ್ಯರ್ಥಿನ ಗೆಲ್ಲಿಸಿಕೊಳ್ಳತಕ್ಕಂಥ ಪ್ರಯತ್ನವನ್ನು ಕೂಡ ಈಗಾಗಲೇ ಮಾಡಕ್ಕೆ ಹೊರಟಿದೆ. ಹಾಗಾಗಿ ಇಡೀ ರಾಜ್ಯಸಭಾ ಚುನಾವಣಾ ರಣಕಣ ರಂಗೇರ್ತಾ ಇದೆ. ವೀಣಾ, ಎಸ್, ಖಂಡಿತವಾಗ್ಲೂ ಆನಂದ್. ಈಗ ಕೇವಲ ಕಾಂಗ್ರೆಸ್ಗೆ ಮಾತ್ರ ಅಲ್ಲ ಅಡ್ಡ ಮತದಾನದ ಆತಂಕ ಇರೋದು, 3 ಪಕ್ಷಗಳಿಗೂ ಕೂಡ ಅಡ್ಡ ಮತದಾನದ ಆತಂಕ ಇದೆ. ಒಂದು ಕಡೆ ದೋಸ್ತಿ ಅಭ್ಯರ್ಥಿ ಅಭಿಮಾನದ ಮತವನ್ನ ಸೆಳೆಯೋದಿಕ್ಕೆ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಶಾಸಕರನ್ನ ತಮ್ಮ ಬಳಿಯೇ ಉಳಿಸ್ಕೊಳ್ಬೇಕು, ಯಾವುದೇ ಆಮಿಷಗಳಿಗೆ ಶಾಸಕರು ಒಳಗಾಗಬಾರದು ಅನ್ನೋ ನಿಟ್ಟಿನಲ್ಲಿ ಕಸರತ್ತನ್ನ ಮಾಡ್ತಾ ಇದೆ. ಇವೆಲ್ಲವೂ ಕೂಡ ಎಲ್ಲ ಲೆಕ್ಕಾಚಾರ ಅಷ್ಟು ಸುಲಭನ? ಒಬ್ಬರನ್ನ ಸೆಳೆಯೋದು, ಒಬ್ಬರಿಗೆ ಆಮಿಷ ಒಡ್ಡುವಂಥದ್ದು ಈ ಸಂದರ್ಭದಲ್ಲಿ ಎಷ್ಟು ಚಾಲೆಂಜ್ ಇದೆ? ಎಸ್, ಚುನಾವಣೆ ಮುಗಿದು 9 ತಿಂಗಳಾಗಿರುವಂಥ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಒಂದು ಬಹಳ ಗಟ್ಟಿಯಾಗಿರ್ತಕ್ಕಂಥ ರಾಜಕೀಯ ನಿರ್ಧಾರ ತೆಗೆದುಕೊಳ್ತಕ್ಕಂಥ ರಾಜಕೀಯ ಸನ್ನಿವೇಶ ಕರ್ನಾಟಕದಲ್ಲಿ ಈಗ ಕಾಣ್ತಾ ಇಲ್ಲ. ಆ ಕಾರಣಕ್ಕಾಗಿ ಅಷ್ಟು ಅದನ್ನು ನಂಬಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ ತಮಗಿರ್ತಕ್ಕಂಥ ಸಂಖ್ಯಾಬಲ 136+2 ಬೆಂಬಲದೊಂದಿಗೆ 3 ಅಭ್ಯರ್ಥಿಗಳನ್ನು ಅನಾಯಾಸ ಗೆಲ್ಲಿಸಿಕೊಳ್ಳಬಹುದು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ. ಇಷ್ಟರ ಮಧ್ಯೆಯೂ ಕೂಡ ಸಚಿವ ಸಂಪುಟದಲ್ಲಿ ಅವಕಾಶ ಸಿಗದೇ ಇರತಕ್ಕಂಥದ್ದು, ಅನುದಾನ ಹಂಚಿಕೆಯಲ್ಲಿ ವ್ಯತ್ಯಾಸ ಆಗಿರ್ತಕ್ಕಂಥದ್ದು, ಸಚಿವರುಗಳ ಕಾರ್ಯವೈಖರಿಗೆ ಬೇಸರ, ಕ್ಷೇತ್ರದಲ್ಲಿರ್ತಕ್ಕಂಥ ಕೆಲವೊಂದಷ್ಟು ರಾಜಕೀಯ ವ್ಯತ್ಯಾಸಗಳು, ಬಿಜೆಪಿಯಿಂದ ಬಂದು ಶಾಸಕರಾಗಿರ್ತಕ್ಕಂಥವರು, ಇವೆಲ್ಲವೂ ಕೂಡ ಚರ್ಚೆಯ ಭಾಗವಾಗಿರುವಂಥ ಕಾರಣಕ್ಕಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ರಾಜಕೀಯ ತೀರ್ಮಾನಗಳು ಕೂಡ ಕೊನೆ ಹಂತದಲ್ಲಿ ಆಗಬಹುದು. ಆದರೆ ಅದು ಯಾವುದೂ ಕೂಡ ಅವಕಾಶ ಕೊಡಬಾರದು ಅನ್ನುವಂಥ ಕಾರಣಕ್ಕಾಗಿ ಈಗ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ತನ್ನ ಶಾಸಕರು ತನ್ನ ಬಳಿಯೇ ಉಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಇನ್ನೊಂದು ಕಡೆ ಇತರ ಪಕ್ಷದಲ್ಲಿ ಆಗ್ತಕ್ಕಂಥ ವಿಪ್ಲವದ ಲಾಭವನ್ನು ಪಡೆದುಕೊಂಡು ತಾವೇನಾದರೂ ಕೂಡ ಲಾಭ ಮಾಡ್ಕೋಬಹುದು ಅಂತಕ್ಕಂಥ ಲೆಕ್ಕಾಚಾರದಲ್ಲಿರ್ತಕ್ಕಂಥ ಮೈತ್ರಿ ಪಕ್ಷ ಹೆಚ್ಚುವರಿ ಆಗಿರ್ತಕ್ಕಂಥ 21 ಮತಗಳ ಜೊತೆಗೆ ಕಾಂಗ್ರೆಸ್ನಿಂದ ಬರಬಹುದಾದಂಥ ಮತಗಳನ್ನು ನೆಚ್ಚಿಕೊಂಡು ಮತ್ತು ಜೆಡಿಎಸ್ನ ಮತಗಳು ಸೇರಿದಾಗೆ ಒಟ್ಟು 45 ಸಂಖ್ಯೆಯನ್ನು ಮಾಡಿಕೊಂಡು ಕುಪೇಂದ್ರ ರೆಡ್ಡಿಯನ್ನು ಗೆಲ್ಲಿಸಿಕೊಳ್ತಕ್ಕಂಥ ಪ್ರಯತ್ನವನ್ನು ಕೂಡ ಜೆಡಿಎಸ್ ಮಾಡ್ತಾ ಇದೆ, ಅಂದ್ರೆ ಮಿತ್ರ ಪಕ್ಷ ಮಾಡ್ತಾ ಇದೆ. ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಕಣಕ್ಕಿಳಿದಿರುವಂಥ ಹಿನ್ನೆಲೆಯಲ್ಲಿ ಕೊನೆ ಹಂತದಲ್ಲಿ ಅವರ ಪ್ರಯತ್ನವನ್ನು ಕೂಡ ಅವರು ಮುಂದುವರಿಸಿದ್ದಾರೆ. ಆದರೆ ಎಲ್ಲವೂ ಕೂಡ ಅಂದುಕೊಂಡಂತೆ ಆಗುವ ಸಾಧ್ಯತೆಗಳು ತೀರಾ ಕಡಿಮೆ. ಯಾಕೆಂತಂದ್ರೆ ಈಗಿರ್ತಕ್ಕಂಥ ರಾಜಕೀಯ ಸಿನಾರಿಯನ್ನು ನೋಡ್ತಾ ಇದ್ರೆ ಎಲ್ಲ ಒಂದು ಕಡೆ ಅಡ್ಡ ಮತದಾನ ಮಾಡ್ತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ ಅನ್ನುವಂಥ ಮಾತುಗಳು ಕೂಡ ಇದೆ. ಯಾಕೆಂತಂದ್ರೆ ಈಗ ಇರ್ತಕ್ಕಂಥವ್ರು ಕಾಂಗ್ರೆಸ್ ಸ್ಪೀಕರ್ ಒಂದೊಮ್ಮೆ ಅಡ್ಡ ಮತದಾನ ಮಾಡಿದ್ದೇ ಆದರೆ ಚುನಾವಣಾ ಏಜೆಂಟ್ ಆಗಿರ್ತಕ್ಕಂಥವ್ರು ಕೊಡ್ತಕ್ಕಂಥ ದೂರಿನ ಆಧಾರದ ಮೇಲೆ ತಕ್ಷಣದ ಕ್ರಮವನ್ನು ತೆಗೆದುಕೊಳ್ತಕ್ಕಂಥ ಎಲ್ಲ ಅವಕಾಶಗಳು ಕೂಡ ಕಾಂಗ್ರೆಸ್ಗೆ ಇದೆ. ಲೋಕಸಭಾ ಚುನಾವಣೆ ಮುಂಚಿತವಾಗಿ ಅಂತಿಮ ನಿರ್ಧಾರ ತೆಗೆದುಕೊಂಡು ಅಡ್ಡ ಮತದಾನ ಮಾಡಿರ್ತಕ್ಕಂಥ ಶಾಸಕರನ್ನು ಅನರ್ಹ ಮಾಡತಕ್ಕಂಥ ಅವಕಾಶಗಳು ಕೂಡ ಈಗಿರ್ತಕ್ಕಂಥ ಕಾಂಗ್ರೆಸ್ನ ಸ್ಪೀಕರ್ ಮೂಲಕ ಮಾಡಿಸ್ಕೊಳ್ಳುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಹಾಗಾಗಿ ಯಾರು ಕೂಡ ರಾಜಕೀಯವಾಗಿ ಕೆಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳಲ್ಲ ಅಂತಕ್ಕಂಥ ಚರ್ಚೆ ನಡೀತಾ ಇದ್ರೂ ಕೂಡ ಎಲ್ಲವೊಂದು ಕಡೆ ಕೊನೆ ಹಂತದ ಬದಲಾವಣೆಗಳನ್ನು ಕೂಡ ನೆನಪು ಮಾಡಿಕೊಂಡು ಅದರ ಆತಂಕವನ್ನು ಕೂಡ ನೆನಪು ಮಾಡಿಕೊಂಡು ಕಾಂಗ್ರೆಸ್ ತನ್ನ ಶಾಸಕರು ಉಳಿಸಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಎಸ್ ಆನಂದ್, ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ತಮ್ಮಿಂದ ನಾನು ಪಡಿತೀನಿ. ಇದು ರಾಜ್ಯಸಭೆ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ವಿಷಯ ಆದ್ರೆ ಇನ್ನು ಲೋಕಸಭೆಯನ್ನ ಗೆಲ್ಲೋದಕ್ಕೂ ಕೂಡ ಕಾಂಗ್ರೆಸ್ ರಣತಂತ್ರವನ್ನ ಹೆಣಿತಾ ಇದೆ. ಸಿಎಂ ಡಿಸಿಎಂಗೆ ಹಳೆ ಮೈಸೂರು ಒಂದು ರೀತಿ ಅಗ್ನಿ ಪರೀಕ್ಷೆ ಆಗಿದೆ. ಹಳೆ ಮೈಸೂರು ಭಾಗ ಗೆಲ್ಲೋದಕ್ಕೆ ಕಾಂಗ್ರೆಸ್ ರಣತಂತ್ರವನ್ನ ರೂಪಿಸ್ತಾ ಇದೆ. ಹಾಗಾಗಿ ಇವತ್ತು ರಾತ್ರಿ ಸಿಎಂ ಡಿಸಿಎಂ ನೇತೃತ್ವದಲ್ಲಿ ಮಹತ್ವದ ಸಭೆ ಇದೆ. ಹಳೆ ಮೈಸೂರು ಭಾಗದ ಶಾಸಕರು, ಸಚಿವರು, ಸಂಸದರಿಗೆ ಈ ಸಭೆಗೆ ಆಹ್ವಾನವನ್ನ ಕೊಡಲಾಗಿದೆ. ಕೃಷ್ಣ ಬೈರೇಗೌಡ, ಚಲುವರಾಯಸ್ವಾಮಿ ಅವರಿಂದ ಸಭೆ ಆಯೋಜನೆಗೊಂಡಿದೆ. ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಲೋಕಸಭೆಯನ್ನ ಗೆಲ್ಲೋದಿಕ್ಕೆ ರಣತಂತ್ರವನ್ನ ಹೆಣೆಯೋದಿಕ್ಕೆ ಈ ಸಭೆಯನ್ನ ಕರೆಯಲಾಗಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನ ಹೇಗಾದ್ರೂ ಮಾಡಿ ಕಟ್ಟಿ ಹಾಕಬೇಕು ಅನ್ನೋದು ಕಾಂಗ್ರೆಸ್ನ ಅಜೆಂಡಾ. ಊಟದ ಜೊತೆ ಚುನಾವಣೆ ತಂತ್ರಗಾರಿಕೆ ಮಾಡಲಿರುವ ಕಾಂಗ್ರೆಸ್ನ ನಾಯಕರು
ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದ ಹಾಗೆ ಹಲವರು ಮೀಟಿಂಗ್ನಲ್ಲಿ ಭಾಗಿಯಾಗ್ತಾರೆ. ಹಳೆ ಮೈಸೂರು ಭಾಗ ಅಗ್ನಿ ಪರೀಕ್ಷೆ ಆಗಿದೆ ಈಗ ಸಿಎಂ ಡಿಸಿಎಂಗೆ. ಎಸ್ ಆನಂದ್, ನಾವು ಗಮನಿಸ್ತಾ ಇದ್ದೀವಿ ಲೋಕಸಭೆ ಚುನಾವಣೆ. ಈ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಕ್ಷೇತ್ರ ಗೆಲ್ಲಬೇಕು ಅನ್ನುವಂಥದ್ದು ಈಗ ಕಾಂಗ್ರೆಸ್ನ ಒಂದು ಪ್ಲಾನ್ ಆಗಿದೆ. ಹಾಗಾಗಿ ಸಭೆ ಕೂಡ ಕರೆಯಲಾಗಿದೆ. ಇವತ್ತು ನಡೆಯುವಂತಹ ಸಭೆ ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ, ಎಷ್ಟು ಇಂಪಾರ್ಟೆಂಟ್? ಎಸ್, ನಿನ್ನೆಯಷ್ಟೇ ಮುಕ್ತಾಯಗೊಂಡಿರ್ತಕ್ಕಂಥ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿಕೂಟವನ್ನು ಸೋಲಿಸಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಒಂದು ರಾಜಕೀಯವಾದಂತಹ ಸಂದೇಶ ಹಳೆ ಮೈಸೂರು ಭಾಗಕ್ಕೆ ಸಂದೇಶ ರವಾನೆಯಾಗಿದೆ. ಸೊ ಇದರ ಬೆನ್ನಲ್ಲೇ ಹಳೆ ಮೈಸೂರು ಭಾಗದಲ್ಲಿರ್ತಕ್ಕಂಥ ಮತ್ತು ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟವನ್ನ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸಬೇಕು ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಕಾಂಗ್ರೆಸ್ ಬಂದಿದೆ. ಆ ಕಾರಣಕ್ಕಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ಲಾನ್ ಆಫ್ ಆಕ್ಷನ್ ಕೂಡ ಈಗಾಗಲೇ ಕಾಂಗ್ರೆಸ್ ಮಾಡ್ತಾ ಇದೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ಅತ್ಯಂತ ಮಹತ್ವದ ಸಭೆ ಬೆಂಗಳೂರಿನ ಖಾಸಗಿ ಹೋಟೆಲ್ ನಡೀತಾ ಇದೆ. ಕೃಷ್ಣ ಬೈರೇಗೌಡ, ಚಲರಾಯಸ್ವಾಮಿ ಸೇರಿದಾಗೆ ಪ್ರಮುಖ ಒಕ್ಕಲಿಗ ನಾಯಕರು ಈ ಸಭೆಯನ್ನು ಆಯೋಜನೆ ಮಾಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಾಗೆ ಹಳೆ ಮೈಸೂರು ಭಾಗದಲ್ಲಿ ಬರ್ತಕ್ಕಂಥ ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿರ್ತಕ್ಕಂಥ ಶಾಸಕರುಗಳು, ಸಚಿವರಿಗೆ ಈ ಒಂದು ಸಭೆಗೆ ಆಹ್ವಾನವನ್ನು ಕೊಡಲಾಗಿದೆ. ಜೊತೆಗೆ ವಿಧಾನ ಪರಿಷತ್ ಸದಸ್ಯರಿಗೂ ಕೂಡ ಊಟಕ್ಕೆ ಬರುವಂತೆ ಈಗಾಗಲೇ ಸೂಚನೆ ಕೊಡಲಾಗಿದೆ. ಊಟದ ನೆಪದಲ್ಲಿ ನಡೀತಿರ್ತಕ್ಕಂಥ ಈ ಸಭೆ ಅತ್ಯಂತ ಮಹತ್ವವನ್ನು ಪಡೆದುಕೊಂಡು ಮೈತ್ರಿಕೂಟವನ್ನು ಸೋಲಿಸಕ್ಕೆ ಬೇಕಾಗಿರ್ತಕ್ಕಂಥ ಪ್ಲಾನ್ ಆಫ್ ಆಕ್ಷನ್ ಮಾಡತಕ್ಕಂಥ ನಿಟ್ಟಲ್ಲಿ ಈ ಸಭೆ ಅತ್ಯಂತ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥ ಲೆಕ್ಕಾಚಾರ ಇದೆ. ಬಹಳ ಮುಖ್ಯವಾಗಿ ಈ ಸಭೆ ಆಯೋಜನೆ ಮಾಡಿರ್ತಕ್ಕಂಥವರ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇರತಕ್ಕಂಥದ್ದು. ಕೃಷ್ಣ ಬೈರೇಗೌಡ ಮತ್ತು ಸ್ವಾಮಿ ಈ ಸಭೆಯನ್ನ ಆಯೋಜನೆ ಮಾಡಿರ್ತಕ್ಕಂಥವ್ರು. ಯಾಕೆಂತಂದ್ರೆ ಈ ಹಿಂದೆ ಸುಮಾರು ಒಂದು ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆಗೆ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ತಯಾರಿ ನಡೀತಿರುವ ಸಂದರ್ಭದಲ್ಲಿ ಇವರ ಮಧ್ಯೆ ಎಲ್ಲವೊಂದು ಕಡೆ ರಾಜಕೀಯವಾಗಿರ್ತಕ್ಕಂಥ ಕಂದಕ ಇರುವುದನ್ನು ಗುರುತಿಸಿ ಅವರಿಬ್ಬರು ಕೂಡ ಒಟ್ಟಿಗೆ ಚುನಾವಣೆ ನಡೆಸಬೇಕು, ಎದುರಿಸಬೇಕು ಅಂತಕ್ಕಂಥ ಅವರಿಬ್ಬರ ಮಧ್ಯೆ ಒಂದು ಸಂಧಾನ ಮಾಡುವ ರೀತಿಯಲ್ಲಿ ಅವರು ದೊಡ್ಡ ಮಟ್ಟದ ಒಂದು ಪ್ರಯತ್ನ ಮಾಡಿ ಸಕ್ಸಸ್ ಆಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ ಮತ್ತು ಚಲರಾಯಸ್ವಾಮಿ ಇವತ್ತು ಅವರ ನೇತೃತ್ವದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಲೋಕಸಭಾ ಚುನಾವಣೆಯನ್ನ ಗೆಲ್ಲುವ ಹಿನ್ನೆಲೆ ಸಭೆ ಕರೆದರೆ ಈ ಸಭೆ ಅತ್ಯಂತ ಮಹತ್ವ ಪಡ್ಕೊಂಡಿದೆ. ಈ ಸಭೆಯಲ್ಲಿ ಕೈಗೊಳ್ಳ ನಿರ್ಧಾರ ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ಆನಂದ್, ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.